ಇಂದಿರಾ ಗಾಂಧಿ ಜನ್ಮದಿನ ಆಚರಣಾ ಸಮಿತಿ ವತಿಯಿಂದ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಮಹಾದ್ವಾರದಿಂದ ಮಣ್ಣಗುಡ್ಡೆ ಗುರ್ಜಿವರೆಗೆ ಸೌಹಾರ್ದ ನಡಿಗೆ ನಡೆಯಿತು. ಮಂಗಳೂರಿನ ಮಣ್ಣಗುಡ್ಡೆ ಗುರ್ಜಿ ಬಳಿ ಸಭಾ ಕಾರ್ಯಕ್ರಮ ಮತ್ತು ಅಭಿನಂದನಾ ಕಾರ್ಯಕ್ರಮವು ನಡೆಯಿತು. ಮಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಸಹ ಪ್ರಾಧ್ಯಾಪಕಿ, ಯುಜಿಸಿ ಮಹಿಳಾ ಅಧ್ಯಯನ ಕೇಂದ್ರದ ನಿರ್ದೇಶಕಿ ಡಾ ಅನಿತಾ ರವಿಶಂಕರ್ ಮಾತನಾಡಿ, ನೆಹರು ಪುತ್ರಿ ಎನ್ನುವ ಕಾರಣಕ್ಕೆ ಪ್ರಧಾನಿಯಾದವರಲ್ಲ, ವಿವಿಧ ಸಂಘಟನೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಭಾಗವಹಿಸುವ ಮೂಲಕ ದೇಶದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದವರು. ಇಂದಿರಾ ಗಾಂಧಿ ಪ್ರಧಾನಿಯಾಗಿಯೂ ಮಾದರಿ ಆಡಳಿತ ನಡೆಸಿ ಅನೇಕ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ ಎಂದರು. ಅವರು ಸದಾಸರಿ ನಮ್ಮ ದೇಶದಲ್ಲಿ ಒಂದು 15 ವರ್ಷ ಪ್ರಧಾನಿಯಾಗಿದ್ದದು. ಅವರ ಜೀವನವೇ, ಅವರ ಆಡಳಿತವೇ ಒಂದು ಮಾದರಿಯಾಗಿ ಅವರಿದ್ದವರು. ಮತ್ತು ಅವರನ್ನು ನೋಡಿ ಸುಮಾರು ಮಹಿಳೆಯರಿಗೆ ಸಹ ಕೂಡ ಒಂಥರ ಇನ್ಸ್ಪಿರೇಷನ್ ಸಹ ಕೂಡ ಆಗಿಬಿಟ್ಟಿದೆ. ಓಕೆ, ಅಫ್ಕೋರ್ಸ್ ಎಲ್ಲರೂ ಹೇಳಿದ್ರು ಜವಾಹರ್ಲಾಲ್ ನೆಹರೂದು ಮಗಳು, ಅದರಿಂದ ತುಂಬ ಸುಲಭವಾಗಿ ಅವರು ಪ್ರಧಾನಿ ಆದದಂತ. ಇಲ್ಲ, ಅಷ್ಟು ಸುಲಭದಲ್ಲಿ ಅವರು ಪ್ರಧಾನಿ ಆದದಲ್ಲ. ಯಾಕಂದರೆ ಅವರ ಜೀವನ ನಾವು ನೋಡುವಾಗ ಏನೆಲ್ಲ ಕಂಡು ಬರ್ತಾ ಇದೆ ಗೊತ್ತಾ? ಅವರು ಖಾಲಿ ಜವಾಹರ್ಲಾಲ್ ನೆಹರು ನೋಡಿಕೊಂಡು ಮಾತ್ರ ಅವರು ಪ್ರಧಾನಿ ಆದವರಲ್ಲ. ಅವ್ರನ್ನ ನೋಡುವಾಗ ಅವರು 1970, ನಾನು ಹೇಳಿದೆ 1917 ಹುಟ್ಟಿದ್ರು ಸಹ ಕೂಡ 1927 ಅವರು ಒಂದು ಬಾಲಚರಕ ಸಂಘ ಅಂತ ಹೇಳ್ಕೊಂಡು ಸ್ಥಾಪನೆ ಮಾಡಿದವರು. ಅದು ಹೆಚ್ಚು ಜನರಿಗೆ ಗೊತ್ತಿಲ್ಲೋ ಇಲ್ವೋ ಗೊತ್ತಿಲ್ಲ. ಅದೇ ಥರ 1930 ಒಂದು ವಾನರ ಸೇನಾ ಅಂತ ಹೇಳಿಕೊಂಡು ಮಕ್ಕಳ ಒಂದು ಪಾರ್ಟಿ, ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಮಕ್ಕಳ ಮೂವ್ಮೆಂಟ್ ಅವರು ಮಾಡ್ತಿರೋದು. ಅವ್ರಿಗೆ ಎಷ್ಟು ಪ್ರಾಯ ಆಗಿರ್ಬೋದು ಆವಾಗ. ಸೊ ಸುಮ್ಮನೆ ಅವರು ಜವಾಹರ್ಲಾಲ್ ನೆಹರೂದು ಮಗಳಾಗಿ ಕೂತವಳರಲ್ಲ. ಮತ್ತು ಅದೇ ಥರ ಅವರು ಈ ನಾನ್ ಕೋಆಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳುವಳಿಯಲ್ಲಿ ಸಹ ಕೂಡ ಭಾಗವಹಿಸೋರು. ಮತ್ತು 31 ಇಸ್ವಿಯಲ್ಲಿ ನಾನು ನೋಡುವಾಗ ದಂಡಿ ಮಾರ್ಚ್ನಲ್ಲಿ ಸಹ ಕೂಡ ಅವರು ಭಾಗವಹಿಸಿದ್ದಾರೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಲಂಡನ್ನಲ್ಲಿ ಸಹ ಕೂಡ ಮಾಡಿದ್ದಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಸಹ ಕೂಡ ಅವರು ಭಾಗವಹಿಸಿದ್ದಾರೆ. ಮತ್ತು ಇಂಡಿಪೆಂಡೆನ್ಸ್, ನಮಗೆ ಇದು ಇಂಡಿಪೆಂಡೆನ್ಸ್ ಸಿಕ್ಕಿದಾದ ಮೇಲೆ 47 ನಂತರ ಅವರು ಕೋಮು ಸೌಹಾರ್ದತೆ, ಗಾಂಧೀಜಿ ಜೊತೆಯಲ್ಲಿ ಕೋಮು ಸೌಹಾರ್ದತೆಗೆ ಗೋಸ್ಕರ ಅವರು ತುಂಬ ಕೆಲಸ ಮಾಡಿದವರು. ಮತ್ತು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಾದ ಮೇಲೆ ಸಹ ಕೂಡ ಅವರು ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಅವರ ಅನುಭವಗಳು ಎಷ್ಟು ಇತ್ತಂತ ಹೇಳಿದ್ರೆ, ಅವರು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿದು ಮೆಂಬರ್ ಆಗಿದ್ದರು 1955. ಆಮೇಲೆ 64 ಇಸ್ವಿಯಲ್ಲಿ ಅವರು ಮಿನಿಸ್ಟರ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಆಗಿದ್ದರು. ಸೊ 66ನೇ ಇಸ್ವಿಯಲ್ಲಿ ಅವರು ಪ್ರಧಾನಿಯಾಗಿ ಬರುವಾಗ ತುಂಬ ಜನ ಅವರ ಬಗ್ಗೆ ಹೇಳಿದ್ರು, ಅವರೊಂದು ಗೊಂಬೆ, ಅವರು ಮೂಗದ ಗೊಂಬೆ. ಈ ಥರ ಟೀಕೆಗಳು ಯಾವತ್ತೂ ಇರ್ತದೆ. ಅದು ಪ್ರತ್ಯೇಕವಾಗಿ ಒಂದು ಮಹಿಳೆ ಇರುವಾಗ ಟೀಕೆಗಳು ಬಹುಶಃ ಜಾಸ್ತಿ ಇರ್ತದೆ. ಬಟ್ ಅದನ್ನೆಲ್ಲ ಅವರು ಎದುರಿಸಿದ್ದಾರೆ. ಐ ಥಿಂಕ್ ಇದು ನಮಗೆ ಒಂದು ಹೆಮ್ಮೆಯ ಒಂದು ವಿಷಯ. ಯಾಕಂದರೆ ಅವರು ಮತ್ತು ಅದ್ರ ಜೊತೆ ಅದಲ್ಲದೆ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಹ ಕೂಡ ಭಾಗವಹಿಸಿದ್ದಾರೆ ಅವರು. ಸೊ ಇಷ್ಟೆಲ್ಲ ಅನುಭವ ಆಗಿ ಇದ್ದವರು ಅವರು ಕರೆಕ್ಟ್ ಅಂತ ನಮಗೆ ಅನಿಸ್ತಿತ್ತು 1966 ಅವರು ಪ್ರಧಾನಿಯಾಗಿ ಇರುವಾಗ. ಬಟ್ ಅವರು ಈ ಪ್ರಧಾನಿಯಾಗಿ ಬಂದಾದ ಮೇಲೆ ಅವ್ರಿಗೆ ಎಂತ ಹೇಳೋದು, ಒಂದು ಸಿದ್ಧಾಂತ ಇತ್ತು. 66ನೇ ಇಸ್ವಿಯಲ್ಲಿ ಅವರು ಪ್ರಧಾನಿಯಾಗಿ ಕೂತ್ಕೊಳ್ಳುವಾಗ ಭಾರತ ದೇಶವನ್ನು ಒಂದು ಅಭಿವೃದ್ಧಿಪಟ್ಟ ಒಂದು ದೇಶವಾಗಿ ಆಗಬೇಕು ಅಂತ ಅವ್ರಿಗೆ ಒಂದು ಮನಸ್ಸಲ್ಲಿದೆ. ಆ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಸಮಾಜವಾದ ಸಿದ್ಧಾಂತ ಅಂತ, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಅಂತ. ಈ ಸಮಾಜವಾದ ಸಿದ್ಧಾಂತ ಏನು? ಕೆಳಗೆ ಮಟ್ಟದಲ್ಲಿ ಇರುವ ಜನರು, ಅದು ಯಾರೇ ಇರಲಿ, ಹಿಂದುಳಿದ ಇರ್ಬೋದು, ದಲಿತರು ಇರ್ಬೋದು, ಮಹಿಳೆಯರು ಇರ್ಬೋದು, ಹಿಂದುಳಿದ ವರ್ಗ ಅಂತ ಹೇಳುವಾಗ ಯಾವುದೇ ರೀತಿಯಲ್ಲಿ ಅವರೆಲ್ಲ ಮುಂದಕ್ಕೆ ಬರಬೇಕು, ಅವರಿಗೆ ಎಲ್ಲ ರೀತಿಯಲ್ಲಿ ಹಕ್ಕುಗಳು ಕೊಡಬೇಕು. ಇದು ಅವರ ಪ್ರಥಮವಾಗಿ ಇದ್ದ ಒಂದು ಉದ್ದೇಶ ಇತ್ತು.
ಇವರು ಆಡಳಿತದಲ್ಲಿ ಪ್ರಧಾನಿಯಾಗಿ ಇರುವಾಗ ಇದು ಅವರ ಮೋಸ್ಟ್ ಇಂಪಾರ್ಟೆಂಟ್. ಈ ಒಂದು ಸಮಾಜವಾದ ಸಿದ್ಧಾಂತದಿಂದ ಬಡತನ, ಆ ಟೈಮಲ್ಲಿ ತುಂಬ ಬಡತನ ಇತ್ತು, ಬಡತನವನ್ನು ನಿರ್ಮೂಲನ ಮಾಡಬೇಕಂತ ಹೇಳಿಕೊಂಡೇ ಅವರ ಈ ಗರೀಬಿ ಹಟಾವ್ ಪ್ರೋಗ್ರಾಮ್. ನಮಗೆಲ್ಲ ನನ್ನ ಪ್ರಾಯದಲ್ಲಿ ಇರೋದಕ್ಕೆಲ್ಲ ಗೊತ್ತು. ಗರೀಬಿ ಹಟಾವ್ ಪ್ರೋಗ್ರಾಮ್ ಇರಲಿ, ನಂತರ 70ನೇ ಇಸ್ವಿಯಲ್ಲಿ 20 ಪಾಯಿಂಟ್ ಪ್ರೋಗ್ರಾಮ್ ಆಗಿತ್ತು ಅದು. ಇದರಲ್ಲಿ ಆಮೇಲೆ ಈ 70ನೇ ಇಸ್ವಿಯಲ್ಲಿ ಸಹ ಕೂಡ ಈ ಹಸಿರು ಕ್ರಾಂತಿ ನಮಗೆ ಮರೀಲಿಕ್ಕೆ ಸಾಧ್ಯ ಅಲ್ಲ. ಯಾಕಂದರೆ 60ನೇ ಇಸ್ವಿಯಲ್ಲಿ ನಮಗೆ ತುಂಬ ಊಟದ ಒಂದು ಕೊರತೆ ಇತ್ತು. ಆ ಟೈಮಲ್ಲಿ ನಮಗೆ ಎಷ್ಟು ಜನರಿಗೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಅಮೇರಿಕ ಕಡೆಯಿಂದ ನಾವು ಡಿಪೆಂಡ್ ಆಗಿದ್ದೀವಿ ಊಟಕ್ಕೆ. ಸೊ ಈ ಒಂದು ಅಮೇರಿಕ ನಮ್ಮನ್ನು ತುಂಬ ಕೆಳಗೆ ಮಟ್ಟಕ್ಕೆ ನಮ್ಮನ್ನು ನೋಡ್ತಾ ಇದ್ದದ್ದು ಸಹ ಕೂಡ. ಸೊ ಇದೊಂದು ಆಗಬಾರದು ಅಂತ ಹೇಳಿಕೊಂಡು ಅವರು ಈ ಹಸಿರು ಕ್ರಾಂತಿಯನ್ನು ಶುರು ಮಾಡಿದ್ದು. ಕಾಂಗ್ರೆಸ್ ಮುಖಂಡ, ಚಿಂತಕ ಹಾಗೂ ಲೇಖಕರಾದ ಎಂಜಿ ಹೆಗ್ಡೆ ಮಾತನಾಡಿ, ಇಂದಿರಾ ಗಾಂಧಿ ಶಾಂತಿ ಮತ್ತು ಸೌಹಾರ್ದ ವಿಚಾರವಾಗಿ ಕೆಲಸ ಮಾಡಿದವರು. ಏನೂ ಇಲ್ಲದಂತಹ ಸಮಯದಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿಯವರು ದೇಶವನ್ನು ಕಟ್ಟಿದ್ರು. ಭಾರತ ವಿಶ್ವದೆದುರು ತಲೆ ಎತ್ತಿ ನಿಲ್ಲುವಂತೆ ಮಾಡಿದ್ರು ಎಂದರು. ಇವತ್ತು ಇಂದಿರಾ ಗಾಂಧಿ ಇರ್ಬೋದು, ನೆಹರೂರವರು ಇರ್ಬೋದು, ಎಲ್ಲ ಪ್ರಧಾನಿಗಳು ಅವರವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ತಪ್ಪು ಒಪ್ಪುಗಳು ಆಗಿರ್ತದೆ, ಇತಿಹಾಸದಲ್ಲಿ ತಪ್ಪು ಇರ್ತದೆ, ಸರಿಯೂ ಇರ್ತದೆ. ಆದರೆ ನಮಗೆ ಬಂದ ಬಳುವಳಿಯ ಒಳ್ಳೆಯ ಗಿಫ್ಟ್ಗಳೇನಿದೆ ಆ ಗಿಫ್ಟ್ಗಳನ್ನು ನಾವು ನೋಡಬೇಕು ಮತ್ತು ನಾವು ನೆನಪಿಸಿಕೊಳ್ಬೇಕು. ಇವತ್ತು ಭಾರತಕ್ಕೆ ಬೇಕಾದದ್ದು ಅವರು ಗಾಂಧೀಜಿಯವರ ಪ್ರೇರಣೆ ಪಡೆದವರು ಇಂದಿರಾ ಗಾಂಧಿ ಶಾಂತಿ ಮತ್ತು ಸೌಹಾರ್ದತೆ ಬಗ್ಗೆ ಕೆಲಸ ಮಾಡಿದರು. ನಮ್ಮಲ್ಲಿ ಇವತ್ತು ಸಾಮರಸ್ಯ ಸೌಹಾರ್ದತೆ ಅಂತಂದರೆ ಸ್ವಲ್ಪ ಕಷ್ಟ, ಕೇಳಿಸಿಕೊಳ್ಳಿಕ್ಕೆ ಕಷ್ಟ. ಯಾಕೆಂದರೆ ನಮಗೆ ಹಿಂಸೆ ಪ್ರೀತಿಯ ಶಬ್ದ, ಕೆಲವರಿಗೆ ಅಹಿಂಸೆ ಅಪತ್ಯ. ಅಂಥ ಕಾಲಘಟ್ಟಕ್ಕೆ ಬಂದು ನಿಂತಿದ್ದೇವೆ ನಾವು. ಸಾಮರಸ್ಯದ ಜೀವನವನ್ನು ಇವತ್ತು ನಾರಾಯಣ ಗುರುಗಳು, ನಾವು ನಾರಾಯಣ ಗುರುಗಳ ನಾಡಿನಲ್ಲಿ ಇಲ್ಲಿ ಎಲ್ಲಿಂದ ಬಂದದ್ದು? ನಾರಾಯಣ ಗುರುಗಳ ದೇವಸ್ಥಾನದಿಂದ ಬಂದದ್ದು. ಗಾಂಧೀಜಿಯವರು ಭೇಟಿಯಾಗಿದ್ದರು, ಗಾಂಧೀಜಿ ಮತ್ತು ನಾರಾಯಣ ಗುರುಗಳು ಭೇಟಿಯಾಗಿದ್ದರು. ಆ ಸೌಹಾರ್ದತೆಯ ನೆಲ ಕರಾವಳಿ. ನಾವು ಸೌಹಾರ್ದಯುತವಾಗಿ ಬದುಕಬೇಕು, ಅಶಾಂತಿಯಿಂದ ಬದುಕಬೇಕು. ನಾನು ಇಂದಿರಾ ಗಾಂಧಿಯವ್ರ ಬಗ್ಗೆ ಮತ್ತೆ ರಿಪೀಟ್ ಮಾಡೋದಿಲ್ಲ, ಯಾಕೆಂದರೆ ಮೇಡಮ್ ಹೇಳಿದ್ದನ್ನು ಮತ್ತೆ ನಾನು ರಿಪೀಟ್ ಮಾಡಬೇಕಾಗ್ತದೆ. ಅವರ ಸಾಧನೆಯ ಬಗ್ಗೆ ಬಿಟ್ಟು ಅವರೆಲ್ಲರೂ ಕೊಟ್ಟ ನಾಯಕತ್ವದ ಚಳುವಳಿಯ ವಿಷಯಗಳನ್ನು, ಒಟ್ಟಾರೆ ಭಾರತವನ್ನು ಕಟ್ಟಿದರು, ಜಗತ್ತಿನ ಎದುರು ತಲೆ ಎತ್ತಿ ನಿಲ್ಲುವಾಗೆ ಮಾಡಿದರು. ಏನೂ ಇಲ್ಲದಾಗ ನಾವೆಲ್ಲ ಶಾಲೆಗೆ ಹೋದವರು. ಎಲ್ಲ ಇರುವಾಗ ನೀವು ಶಾಲೆಗೆ ಹೋಗೋದು. ನಮಗೆ ಒಂದು ಸ್ಲೇಟ್, ಒಂದು ಕಡ್ಡಿ, ಬಳಪ, ಬರೆಯೋದು, ತಿಳಿಸೋದು, ಬರೆಯೋದು, ಒರೆಸೋದು. ನಿಮ್ಮ ನೋಟ್ಸ್ ಬುಕ್ ಇರಲಿಲ್ಲ, ನಿಮ್ಮ ಪೆನ್ಸಿಲ್ ಇರಲಿಲ್ಲ. ವಿ ಡೋಂಟ್ ಹ್ಯಾವ್ ಪೆನ್ಸಿಲ್, ನೋಟ್ಬುಕ್, ಪೆನ್, ಕಂಪಾಸ್, ದಿಸ್ ದ್ಯಾಟ್, ಬ್ಯಾಗ್, ಟಿಫಿನ್ ಬಾಕ್ಸ್, ಆಮೇಲೆ ಟು ವಾಟರ್ ಬಾಟ್ಲ್ ಏನಿರಲಿಲ್ಲ. ಸೇಮ್ ಥಿಂಗ್ ಇನ್ ಸಚ್ ಎ ಸಿಚುವೇಶನ್ ದ ಕಂಟ್ರಿ ವಾಸ್ ಬಿಲ್ಟ್ ಬೈ ನೆಹರು ಆ್ಯಂಡ್ ಇಂದಿರಾ. ಬಳಿಕ ಪ್ರಬಂಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಇಂದಿರಾ ಗಾಂಧಿ ಅವರ ಕಾರು ಚಾಲಕರಾಗಿದ್ದ ಕಸ್ತೂರಿ ಬಾಲಕೃಷ್ಣ ಪೈ, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್, ವಾಯ್ಸ್ ಆಫ್ ಬ್ಲಡ್ ಡೋನರ್ಸ್ ಮಂಗಳೂರು ಸಂಸ್ಥೆಯ ಪ್ರಮುಖರನ್ನು ಅಭಿನಂದಿಸಲಾಯಿತು. ಸಂಚಾಲಕಿ ಮಂಜುಳಾ ನಾಯಕ್ ಸ್ವಾಗತಿಸಿದರು. ರೆಹಮಾನ್ ಕುಂಜತ್ತಬೈಲ್ ಕಾರ್ಯಕ್ರಮ ನಿರೂಪಿಸಿದರು. ಈ ವೇಳೆ ಕಾಂಗ್ರೆಸ್ ಹಿರಿಯ ಮುಖಂಡ, ಮೂಡಾ ಮಾಜಿ ಅಧ್ಯಕ್ಷ ಸುರೇಶ್ ಬಲ್ಲಾಳ್, ಮಾಜಿ ಸಂಸದ ಬಿಎಂ ಇಬ್ರಾಹಿಂ, ಮಂಗಳೂರು ನಗರ ಪಾಲಿಕೆಯ ಸದಸ್ಯ ಕೇಶವ ಮರೋಳಿ, ಪ್ರಮುಖರಾದ ಟಿಕೆ ಸುಂದರ್, ಪದ್ಮನಾಭ್ ಅಮೀನ್, ಸಮಿತಿ ಅಧ್ಯಕ್ಷ ಹ್ಯಾರಿ ಡಿಸೋಜಾ, ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಲತೀಫ್ ಕಂದಕ್, ಸಹ ಸಂಚಾಲಕರಾದ ಮೊಹಮ್ಮದ್ ಕುಂಜತ್ತಬೈಲ್, ಪ್ರಕಾಶ್ ಸಾಲ್ಯಾನ್, ನೀತ್ ಶರಣ್, ಸಮರ್ಥ್ ಭಟ್, ಟಿಎಸ್ ಭಟ್, ರಾಜೇಶ್ ದೇವಾಡಿಗ, ಬಿಕೆ ಚಂದ್ರಪ್ಪ, ಅಬೂಬಕ್ಕರ್ ಅಶ್ರಫ್ ಬೆಂಗ್ರೆ, ವಹಾಬ್ ಕುದ್ರೋಳಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.